ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 1 2 3 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಜಿಡಿ ಜಿಡಿ ಮಳೆ ಬೀಳ್ತಾ ಇತ್ತು. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಗಿಡಗಳ ಅಕ್ಕಪಕ್ಕದಲ್ಲಿ ಸ್ವಲ್ಪ ಬೇರೆ ಗಿಡಗಳು ಬೇಡದೇ ಇರುವಂಥ ಗಿಡಗಳೆಲ್ಲ ಬೆಳೆದ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಕಿತ್ತು ಹಾಕಿ ಮತ್ತು ಕಟಿಂಗ್ ಎಲ್ಲ ಮಾಡೋಣ, ಗಿಡ ಕಟಿಂಗ್ ಎಲ್ಲ ಮಾಡೋಣ, ಮಳೆಯೆಲ್ಲ ಚೆನ್ನಾಗಿ ಬೀಳ್ತಾ ಇದೆಯಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಇವತ್ತಂತೂ ತುಂಬಾ ಹುಲ್ಲೆಲ್ಲ ಚೆನ್ನಾಗಿ ಬೆಳ್ಕೊಂಬಿಟ್ಟಿತ್ತು, ಮಳೆ ಬರ್ತಿತ್ತಲ್ಲ ಕಂಟಿನ್ಯೂಯಸ್ ಆಗಿ. ಸೊ ಹಾಗಾಗಿ ಬೇಗ ಬೇಗ ಹುಲ್ಲೆಲ್ಲ ಬೇಡದೇ ಇರೋ ಗಿಡಗಳು ಬೇಗ ಬೇಗ ಬೆಳ್ಕೊಂಬಿಡತ್ತೆ, ಬೇಕಾಗಿರುವಂಥ ಗಿಡಗಳು ಸ್ವಲ್ಪ ಕಡಿಮೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಒಂದು ಸೇವಂತಿಗೆ ಗಿಡ ಕೂಡ ಇತ್ತು, ಅದಕ್ಕೂ ಕೂಡ ತುಂಬಾ ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿತ್ತು ಅಕ್ಕಪಕ್ಕದಲ್ಲಿ. ಹಾಗಾಗಿ ಈ ರೀತಿ ಎಲ್ಲ ತೆಗಿತಾ ಇದ್ದೀನಿ. ಮತ್ತೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಹೂವೆಲ್ಲ ಬಿಟ್ಟು ಆದಮೇಲೆ ನಾವು ಅದೇ ಹೂವು ಕೆಳಗಡೆ ಉದುರೋಗ್ಲಿ ಅಂತ ಹೇಳ್ಬಿಟ್ಟು ಕಾಯಬಾರ್ದು. ಹಾಗೂ ಒಣಗಿರುವಂಥ ಹೂಗಳನ್ನೆಲ್ಲ ನಾವು ಕೈಯಿಂದ ಕಿತ್ತು ಹಾಕ್ಬಿಟ್ರೆ ಮತ್ತು ಬೇರೆ ಹೂಗಳು ಮತ್ತು ಬೇರೆ ಚಿಗುರು ಹೊಡೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದೊಂದು ನಾನು ತುಂಬ ಸರಿ ಮಾಡಿದ್ದೀನಿ ಇದೇ ರೀತಿಯಲ್ಲಿ. ಹಾಗಾಗಿ ನಾನು ಇದನ್ನೆಲ್ಲ ಹೂವೆಲ್ಲ ಆಗಿತ್ತಲ್ಲ, ಹೂವೆಲ್ಲ ಆಗಿ ಒಣಗೋಗಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಕೀಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹೂವುಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಮತ್ತೇನಪ್ಪ ಅಂತ ಹೇಳಿದ್ರೆ, ಮನಿ ಪ್ಲ್ಯಾಂಟ್ ಕೂಡ ಯಾವಾಗಲೂ ಅಷ್ಟೇ, ಮನಿ ಪ್ಲ್ಯಾಂಟು ನೆಲಕ್ಕೆ ತಾಗಬಾರ್ದು. ಆ ರೀತಿಯಲ್ಲಿ ಇಟ್ಟರೆ ಒಳ್ಳೆ ಗ್ರೋಯಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೆಲದ ಮೇಲೆಲ್ಲ ಅಂದರೆ ಜೋತು ಬಿದ್ದಿತ್ತಲ್ಲ ಎಲೆಗಳನ್ನೆಲ್ಲ, ಅದನ್ನೆಲ್ಲ ನೀಟಾಗಿ ಎತ್ತಿ ಕಟ್ತಾ ಇದ್ದೀನಿ. ಮತ್ತು ಇಲ್ಲೊಂದು ಮಲ್ಲಿಗೆ ಗಿಡನೂ ಕೂಡ ಆಗಿದೆ. ಮಲ್ಲಿಗೆ ಗಿಡ ಒಣಗೇ ಹೋಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಗೊಬ್ಬರ ಮತ್ತು ಬಾಳೆ ಹಣ್ಣು ತಿಂದಿರ್ತೀವಲ್ಲ ಸಿಪ್ಪೆ, ಅದನ್ನು ಕೂಡ ಚೆನ್ನಾಗಿ ನೀರಲ್ಲಿ ಒಂದು ದಿವಸಗಳ ಕಾಲ ಕಂಪ್ಲೀಟಾಗಿ ನೆನೆಸಿ ಇಟ್ಟು ಅದನ್ನು ಹಾಕಿರೋದ್ರಿಂದ ಮತ್ತೆ ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ. ಸ್ವಲ್ಪ ಗೊಬ್ಬರ ಇದೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಚಿಗುರು ಬರುತ್ತೆ. ಹಾಗಾಗಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಮತ್ತು ಒಣಗೋಗಿದೆ ಅಂತ ಹೇಳ್ಬಿಟ್ಟು ಆ ಒಣಗೋಗಿದ ಮೇಲೆ ಆ ಗಿಡನ ಹಾಗೆ ಬಿಟ್ಬಿಡಬಾರ್ದು. ಯಾವುದು ಒಣಗೋಗಿರುವಂಥ ಜಾಗ ಇರುತ್ತೋ, ಯಾವುದು ಒಣಗೋಗಿರುವಂಥ ಕಡ್ಡಿಗಳಿರುತ್ತೋ ಅದನ್ನು ಕೈಯಿಂದನೇ ಮುರಿದು ಬಿಡಬೇಕು. ಅದಾದಮೇಲೆ ಆ ರೀತಿಯಲ್ಲಿ ಮುರಿದಾದ್ಮೇಲೆ ಅಥವಾ ಕಟಿಂಗ್ ಮಾಡಿದ್ಮೇಲೆ ಅದರಲ್ಲಿ ಸೈಡಲ್ಲಿ ಚಿಗುರು ಹೊಡ್ಕೊಂಡು ಬರುತ್ತೆ. ಸೊ ಹಾಗೇ ಮಾಡೋದು. ಇಲ್ಲಿ ನೋಡ್ತಾ ಇರ್ಬೋದು, ಒಣಗಿರೋಂಥ ಕಡ್ಡಿಗಳನ್ನೆಲ್ಲ ನಾನು ಮುರಿದಿದ್ದೀನಿ. ಅದಾದಮೇಲೆ ಅಕ್ಕಪಕ್ಕದಲ್ಲಿ ಸೈಡಲ್ಲಿ ಬೇರೆ ಚಿಗುರು ಕೂಡ ಹೊಡೆಯುತ್ತೆ. ಹಾಗಾಗಿ ನಾನು ಅದನ್ನು ಕೂಡ ಅದೇ ರೀತಿಯಲ್ಲಿ ಮಾಡ್ತೀನಿ, ಆಯಿತಾ. ಮತ್ತೇನಪ್ಪ ಅಂತ ಹೇಳಿದ್ರೆ, ತುಂಬ ಸಾಕಷ್ಟು ಗಿಡಗಳನ್ನು ಕೂಡ ನಾನು ಇಲ್ಲಿ ಟೆರೆಸ್ ಮೇಲೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ತುಂಬಾ ಗಲೀಜಾಗಿ ಹೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಹುಲ್ಲು ತೆಗೆದು ನಾನು ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊಂಡ ನಂತರ ಮತ್ತೇನಪ್ಪ ಅಂತಂದರೆ, ಮತ್ತೆ ಬೇರೆ ಯಾವ ಗಿಡ ಹಾಕಿದ್ದೀನಿ ಅಂದರೆ, ಬಾಳೆ ಗಿಡಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬಾಳೆ ಗಿಡ ಅಂದರೆ 1 2 ಬಾಳೆ ಗಿಡನ ತರಿಸ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ತುಂಬಾ ಚಿಕ್ಕದಿತ್ತು ನಾನು ಹಾಕಿದಾಗ. ಇವಾಗಂತೂ ತುಂಬಾ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ. ತುಂಬಾ ಚೆನ್ನಾಗಿ ಅಗಲವಾಗಿ ಎಲೆಗಳು ಕೂಡ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಇದು ಗ್ರೋವಿಂಗ್ ಬ್ಯಾಗ್ನಲ್ಲೇ ಕೂಡ ನಾನು ಇದನ್ನು ಕೂಡ ಹಾಕ್ಕೊಂಡಿರೋದು. ಮಣ್ಣು ಸಾಕಾಗಲಿಲ್ಲ ಅಂತ ಹೇಳಿ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಮಣ್ಣು ಎತ್ತರದ ತನಕ ಹಾಕಿದ್ರೆ ಗಿಡಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಮಾವಿನ ಗಿಡನೂ ಕೂಡ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಮಾವಿನ ಗಿಡ ತಂದು ಹಾಕಿದ್ದೇನೂ ಅಲ್ಲ. ನಾವು ಮಾವಿನ ಹಣ್ಣು ಸೀಸನ್ನಲ್ಲಿ ಮಾವಿನ ಹಣ್ಣು ತಿಂದ್ಬಿಟ್ಟು ಆ ವಾಟೆಯನ್ನು ಏನು ಮಾಡಿದ್ದೆ, ನಾನು ಅಲ್ಲಿ ಮಣ್ಣಲ್ಲಿ ಹೂತಾಕಿದ್ದೆ. ಅದೇ ಅದರಿಂದನೇ ಚಿಗುರು ಹೊಡೆದು ಮಾವಿನ ಗಿಡ ಕೂಡ ಬೆಳೆದಿದೆ. ಅದಕ್ಕೆ ಅದನ್ನು ಕೂಡ ಒಂದು ಗ್ರೋವಿಂಗ್ ಬ್ಯಾಗ್ನಲ್ಲಿ ಹಾಕಿದ್ದೀನಿ. ಯಾವುದಾದ್ರೂ ಮತ್ತು ಬೇರೆ ಎಲ್ಲಾದರೂ ಜಾಗ ಇದ್ದರೆ ಅಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿದ್ರಲ್ಲ, ಈ ಬಾಳೆ ಗಿಡಕ್ಕೆ ಯಾಕೋ ಈ ರೀತಿಯಲ್ಲಿ ಕಪ್ಪಾಗಿಬಿಟ್ಟಿದೆ. ಇದು ಯಾಕೆ ಏನು ಅಂತೇಳಿ ಗೊತ್ತಿಲ್ಲ ನನಗೆ. ಈ ಒಂದು ಬಾಳೆ ಗಿಡ ಮಾತ್ರ ಚೆನ್ನಾಗಿ ಬಂದಿದೆ, ಇನ್ನೊಂದು ಆ ರೀತಿಯಲ್ಲಿ ಕಪ್ಪಾಗಿದೆ. ಅದು ಕಪ್ಪು ಯಾಕಾಗತ್ತೆ ಅನ್ನೋದು ನಿಮಗೇನಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಇಲ್ಲಿ ನೋಡಿದ್ರಲ್ಲ, ಇಷ್ಟೊಂದು ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತೇನಪ್ಪ ಅಂತ ಹೇಳಿದ್ರೆ, ಸೈಡಲ್ಲಿ ಕೂಡ ಇದು ಏನಿದೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ನಾಗದಳ್ಳಿ ಸೊಪ್ಪು ಅಂತ ಹೇಳ್ತಾರೆ. ಈ ಗಿಡನ ಏನಾದರೂ ಅಕ್ಕಪಕ್ಕದಲ್ಲಿ ಹಾಕ್ಕೊಂಡ್ರೆ, ಅಂದರೆ ಬೇಲಿ ಮುಳ್ಳು ಗಿಡ ಆ ಥರ ಎಲ್ಲ ಇರುತ್ತಲ್ಲ, ಅಂಥ ಜಾಗದಲ್ಲಿ ಈ ಗಿಡನ ಬೆಳೆಸಿದ್ರೆ ಹಾವುಗಳಂತೂ ಒಂದು ಹಾವು ಬರೋದಿಲ್ಲ ಅಂತೇಳಿ ಆವಾಗಲಿಂದ ನಮ್ಮಮ್ಮ ಕೂಡ ಹೇಳ್ತಾಯಿದ್ರು. ಸೊ ಹಾಗಾಗಿ ಈ ಗಿಡನೂ ಕೂಡ ಇಟ್ಕೊಂಡಿದ್ದೀನಿ. ಸೊಳ್ಳೆ ಆಗಿರ್ಬೋದು ಯಾವುದೂ ಕೂಡ ಅಷ್ಟೊಂದು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಆ ಗಿಡನೂ ಕೂಡ ಈ
ಗಿಡಗಳ ಮಧ್ಯದಲ್ಲೇ ಹಾಕ್ಕೊಂಡಿದ್ದೀನಿ. ಇದಂತೂ ನೋಡಿದ್ದೀರಾ ನೀವು, ಫ್ಯಾಷನ್ ಫ್ರೂಟ್ ಗಿಡನೂ ಕೂಡ ಅಲ್ಲೇ ಹಾಕ್ಕೊಂಡಿದ್ದೀನಿ ಆಯಿತಾ. ಇದನ್ನು ಕೂಡ ಚೆನ್ನಾಗಿ ಬಂದಿದೆ. ಇಲ್ಲಿ ಒಂದೆರಡು ಫ್ಯಾಷನ್ ಫ್ರೂಟ್ ಕೂಡ ಲಾಸ್ಟ್ ನನಗೆ ಒಂದೆರಡು ತಿಂಗಳು ಹಿಂದೆ ಬಿಟ್ಟಿತ್ತು. ಅದೆಲ್ಲ ನೋಡಿಕೊಂಡು ಜಿಡಿ ಮಳೆ ಬೇರೆ ಬರ್ತಿತ್ತಲ್ಲ, ಹಾಗಾಗಿ ಮಂಡಕ್ಕಿ ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಂಡಕ್ಕಿ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ. ಈ ಮಂಡಕ್ಕಿ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಮತ್ತು ಒಂದೆರಡು ಮೂರು ಒಣಗಿದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಮುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಕಡಲೆ ಬೀಜ, ಕಡಲೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ ನಂತರ ಅದು ಗರಿ ಗರಿಯಾಗಿ ಆಗಿರುತ್ತಲ್ಲ, ಆ ಟೈಮಲ್ಲಿ ಕಡಲೆ ಕೂಡ ಅದರಲ್ಲೇ ಹಾಕಿ ಹುರ್ಕೋಬೇಕು. ಇದು ನೀವು ನೋಡಿರ್ಬೋದು, ಈ ರೀತಿ ಮಂಡಕ್ಕಿ ಯಾವಾಗಪ್ಪ ತಿನ್ನೋದು ಅಂತ ಹೇಳಿದ್ರೆ, ನಾವು ಟ್ರೈನಲ್ಲೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಮಸಾಲ ಮಂಡಕ್ಕಿ ಅಂತ ಹೇಳ್ಬಿಟ್ಟು ಕೊಡ್ತಾರಲ್ಲ, ಸೊ ಈ ರೀತಿಯಲ್ಲಿ ಮಂಡಕ್ಕಿ, ಅವಲಕ್ಕಿ ಎರಡನ್ನೂ ಕೂಡ ಮಾಡ್ಕೋಬೋದು. ಅದಕ್ಕೇ ಗರಿ ಗರಿಯಾಗಿ ಕಡಲೆ ಮತ್ತು ಕಡಲೆ ಬೀಜ ಹುರಿದಾದ್ಮೇಲೆ ಬೆಳ್ಳುಳ್ಳಿ ಏನಿರುತ್ತಲ್ಲ, ಬೆಳ್ಳುಳ್ಳಿ ಕೂಡ ಕ್ರಿಸ್ಪಿಯಾಗಿ ಆಗಬೇಕು. ಮತ್ತು ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಇದು ಕೂಡ ಕ್ರಿಸ್ಪಿಯಾಗಿ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ ಒಂದು ಚಿಟಿಕೆ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋಂಗಿದ್ರೆ ನೀವು ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು. ಇದನ್ನೆಲ್ಲ ಹಾಕ್ಕೊಂಡ ನಂತರ ಚೆನ್ನಾಗಿ ಒಗ್ಗರಣೆ ಎಲ್ಲ ಆದ ನಂತರ ಅದಕ್ಕೆ ಏನು ಮಂಡಕ್ಕಿ ಇರುತ್ತಲ್ವ, ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಒಗ್ಗರಣೆ ಬಿಸಿ ಇರಬೇಕಾದ್ರೇ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಏನಾದರೂ ಮಂಡಕ್ಕಿ ಏನಾದರೂ ಗರಿ ಇಲ್ಲ ಮೆತ್ತಗಾಗಿದೆ ಅಂತ ಹೇಳಿದ್ರೆ ಹಾಗೆ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿಗೆ ಚೆನ್ನಾಗಿ ಗರಿಯಾಗುತ್ತೆ. ನೋಡೋದ್ರಲ್ಲ ಈ ರೀತಿಯಲ್ಲಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳ್ಬಿಟ್ಟು. ನನಗಿಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು ಅಂತ ಅನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಮಂಡಕ್ಕಿ ಕೂಡ ಅದಕ್ಕೇ ಹಾಕ್ಕೊಂಡಿದ್ದೀನಿ ಆಯಿತಾ. ನೋಡಿದ್ರಲ್ಲ ಈ ರೀತಿಯ ಗರಿಯಾದ ಮಂಡಕ್ಕಿ ಮತ್ತು ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಮಿಕ್ಚರ್ ಕೂಡ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಖಾರ ಅಂತ ಹೇಳಿ ಸಿಗುತ್ತೆ ಅಂಗಡೀಲಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಂತೂ ತುಂಬಾ ಟೇಸ್ಟಿಯಾಗಿತ್ತು, ನನಗಂತೂ ಭಾಳನೇ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿಯ ಮಂಡಕ್ಕಿ ಒಗ್ಗರಣೆನ ಮಾಡ್ಕೊಂಡು ನೋಡಿ. ಮತ್ತು ಯಾವುದೇ ಟ್ರಿಪ್ಪಿಗಾಗಲಿ ಎಲ್ಲಿಗೆ ಆಗಲಿ ಇದನ್ನು ಆರಾಮಾಗಿ ತೊಗೊಂಡು ಹೋಗ್ಬೋದು. ಗರಿಯಾಗಿ ಒಂದು ಕವರಲ್ಲಿ ಹಾಕ್ಕೊಂಡು ಗಟ್ಟಿಯಾಗಿ ಟೈಟಾಗಿ ಕಟ್ಕೊಂಡ್ಬಿಟ್ರೆ ಆಗೇ ಹೋಯಿತು. ಇಲ್ಲಿ ನಾನು ಇವತ್ತು ಕಾಫಿ ಜೊತೆ ಇದನ್ನು ತಿಂತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮಂಡಕ್ಕಿ ಅಂತೂ ಭಾಳ ಅಂದರೆ ಭಾಳನೇ ಚೆನ್ನಾಗಾಗಿತ್ತು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಆಯಿತಾ. ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.